ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗುವರಪು. ಈ ದೇಶದಲ್ಲಿ ಈಗ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರು, BJP ಆಯ್ಕೆ ಯಾವುದು, BJP ಆಯ್ಕೆ ಅರ್ಥಾತ್ RSSನ ಆಯ್ಕೆ ಯಾವುದು ಅನ್ನೋದ್ರ ಬಗ್ಗೆ ಈಗಲೇ ಚರ್ಚೆಗಳು ಶುರುವಾಗಿದೆ. ಯಾಕೆಂದರೆ ನರೇಂದ್ರ ಮೋದಿ ಅವರು ಇನ್ನೊಂದು ವರ್ಷಕ್ಕೆ 75 ವರ್ಷಗಳನ್ನು ಪೂರೈಸ್ತಾರೆ. ಆ ಸಂದರ್ಭದಲ್ಲಿ ಒಂದು ಅಲಿಖಿತವಾದಂತಹ ನಿಯಮವನ್ನು BJP ಏನು ಮಾಡಿಕೊಂಡಿದೆ, 75 ವರ್ಷಕ್ಕೆ ನಿವೃತ್ತಿಯಾಗಬೇಕು. ಮಾರ್ಗದರ್ಶಕ್ ಮಂಡಲ್ ಅನ್ನುವಂತಹ ಒಂದು ವೃದ್ಧಾಪ್ಯ ಕೊಠಡಿ ಒಂದಿರುತ್ತೆ, ಅಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಅವರೇ ತಂದಂತಹ ರೂಲ್ಸ್ ಅದು. ಇದೇ ನರೇಂದ್ರ ಮೋದಿ ಅವರು, ಅಮಿತ್ ಶಾ ತಂದಂತಹ ರೂಲ್ಸ್ ಅದು. ಅದರ ಆಧಾರದ ಮೇಲೆ ಸಾಕಷ್ಟು BJP ನಾಯಕರು ಇನ್ಕ್ಲೂಡಿಂಗ್ ದ ವೆಟ್ರನ್ ಅದ್ವಾನಿ ಅವರನ್ನು ಸಹ ಅದೇ ಮಾರ್ಗದಲ್ಲಿ ಅವರನ್ನು ಸೈಡ್ಲೈನ್ ಮಾಡಲಾಯಿತು. ಇವತ್ತಿಗೂ ಸಹ ಅವರು ಮನೆಯಲ್ಲಿ ಕೂರುವಂತಹ ಪರಿಸ್ಥಿತಿ ಇದೆ. ಸಾಕಷ್ಟು BJP ನಾಯಕರು 75 ವರ್ಷ ದಾಟಿದೆ ಅನ್ನೋ ಕಾರಣಕ್ಕೆ ಅವರನ್ನು ಸೈಡ್ಲೈನ್ ಮಾಡಲಾಯಿತು. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ 77-78 ವರ್ಷ ರೀಚ್ ಆಗೋವರೆಗೂ ಸಹ ತಡೆದಿದ್ದೇ ಹೆಚ್ಚು ಅವರನ್ನು ಸಹ ಹೇಗೋ ಮಾಡಿ ಪಕ್ಕಕ್ಕೆ ಕಳಿಸಲಾಯಿತು. ಸೊ 75 ವರ್ಷ ಮೋದಿ ಅವರಿಗೆ ತುಂಬಿದ ತಕ್ಷಣವೇ ಅವರನ್ನು ಪಕ್ಕಕ್ಕೆ ತಳ್ತಾರ, ಅಥವಾ ಈ ಅವಧಿ ಏನಿದೆ 2029ರವರೆಗೆ ಈ ಸರ್ಕಾರ ಉಳಿದಿದ್ದರೆ, ಯಾಕಂದರೆ ಇದು ಅಲ್ಪಮತದ ಸರ್ಕಾರ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. BJPಗೆ ಸ್ವಂತ ಬಲದ ಮೇಲೆ ಅಧಿಕಾರ ಪಡೆಯುವಂತಹ ನಂಬರ್ಗಳು BJPಗೆ ಈ ಬಾರಿ ಬಂದಿಲ್ಲ. 240 ಇದೆ, 272 ಮೆಜಾರಿಟಿ ಮಾರ್ಕ್. ಸೊ ಊರುಗೋಲುಗಳ ಆಧಾರದ ಮೇಲೇ ಮೋದಿಯವರ ಸರ್ಕಾರ ನಿಂತಿರುವಂತಹದ್ದು. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಏಕನಾಥ್ ಶಿಂದೆ ಅಂತವರ ನಂಬರ್ಸ್ ಎಲ್ಲ ಸೇರಿಕೊಂಡು ಅವರಿಗೆ ಅಧಿಕಾರ ನಡೆಸುವಂತಹದಕ್ಕೆ ನಂಬರ್ಸ್ ಸಿಕ್ಕಿದೆ. ಸೊ ಅದು ಇರಲಿ. ಸೊ ಈಗೇನಾದರೂ ಈ ಸರ್ಕಾರ 2029ರವರೆಗೂ ಉಳ್ಕೊಂಡ್ರೆ ಅಲ್ಲಿಯವರೆಗೆ ಮೋದಿಯವರನ್ನು ಮುಂದುವರಿಸ್ತಾರೆ ಅನ್ನುವಂತಹದ್ದು ಸಹ ನಡೀತಾ ಇದೆ. ಅಷ್ಟೊತ್ತಿಗೆ ಅವರ ವಯಸ್ಸು 78ವರೆಗೂ ತಲುಪಿರುತ್ತೆ. ಸೊ ಅದರ ನಂತರ ಆದರೂ ಬೇರೆ ಯಾರನ್ನಾದರೂ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಲೇಬೇಕು. ಅದಕ್ಕೆ 2 ಹೆಸರುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು, ಇಲ್ಲಿಯವರೆಗೆ ಕೇಳಿ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈಗ RSS ಒಂದು ದೊಡ್ಡ ನಿರ್ಧಾರವನ್ನು ಮಾಡಿಕೊಂಡಿದೆ. ಅದೇನೆಂದರೆ ಮೋದಿಯವರ ನಂತರ ಈ ದೇಶಕ್ಕೆ ಬ್ರಾಹ್ಮಣ ವ್ಯಕ್ತಿಯನ್ನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದೆ RSS. ಅದಕ್ಕೆ ಕಾರಣಗಳನ್ನು ಸಹ ನಾನು ಹೇಳ್ತೀನಿ. ಅದಕ್ಕಿಂತ ಮೊದಲು ಇಬ್ಬರು ಯಾರು ಆ ಪದವಿಯ ಮೇಲೆ ಕಣ್ಣಿಟ್ಟು ಕಾಂಪಿಟೇಷನ್ ಮೇಲೆ ಹೋಗ್ತಾ ಇರೋದು ಅಂದರೆ, ಒಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಮತ್ತೊಂದು ಮೋದಿಯವರ ಜೊತೆಯಲ್ಲಿ ನೆರಳಾಗಿ 2002ರಿಂದಲೂ ಸಹ ಇರುವಂತಹ ಅಮಿತ್ ಶಾ, ಗೃಹ ಮಂತ್ರಿ ಅಮಿತ್ ಶಾ. ಆದರೆ ಅವರಿಬ್ಬರಿಗೂ ಸಹ ಈಗ ಆತಂಕ ಎದುರಾಗಿದೆ. ಯಾಕೆಂದರೆ RSS ಒಂದು ಸ್ಪಷ್ಟ ನಿರ್ಣಯಕ್ಕೆ ಬಂದಿದೆ, ಮುಂದಿನ ಪ್ರಧಾನಮಂತ್ರಿ ಬ್ರಾಹ್ಮಣ ಸಮುದಾಯದಿಂದಲೇ ಆಗಬೇಕು ಅನ್ನುವಂಥದ್ದು. RSSಗೆ ಮುಂದಿನ ಪ್ರಧಾನಿಯಲ್ಲ, ಪ್ರತಿಯೊಂದು ಅಧಿಕಾರವು, ಪ್ರತಿಯೊಂದು ಆಡಳಿತವು ಬ್ರಾಹ್ಮಣರ ಕೈಯಲ್ಲಿರಬೇಕು ಅಂತಲೇ RSS ಹುಟ್ಕೊಂಡಿರೋದು. ಅದನ್ನು ಸಾಧಿಸೋದಕ್ಕೇ ಅವರು ಹೊರಟಿರೋದು, ಅದು ಬೇರೆ ವಿಚಾರ. ಆದರೆ ಮೋದಿಯ ನಂತರ ಬ್ರಾಹ್ಮಣ ವ್ಯಕ್ತಿಯನ್ನು ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ತರಬೇಕು. ಅದು ಎಲ್ಲರಿಗೂ ಒಪ್ಪಿಗೆ ಆಗೋ ರೀತಿಯಲ್ಲೂ ಇರಬೇಕಾಗುತ್ತೆ. ಯಾಕೆಂದರೆ BJPಗೆ ಸ್ವಂತ ಬಲದ ಮೇಲೆ ಅಧಿಕಾರ ತೆಗೆದುಕೊಳ್ಳುವಂತಹ ನಂಬರ್ಸ್ ಬಂದಿಲ್ಲ ಅಂದರೆ ಮಿತ್ರ ಪಕ್ಷಗಳಿಗೂ ಸಹ ಒಪ್ಪಿಕೊಳ್ಳುವಂತಹ ವ್ಯಕ್ತಿಯಾಗಿರಬೇಕು. ಈ ಕಡೆ BJPಯಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಯಾರಾದರೂ ಒಡ್ಡಿದ್ರೆ ಅದಕ್ಕೆ BJP ಕಾರ್ಯಕರ್ತರು ಸೆಡ್ಡು ಹೊಡೆಯುವ ರೀತಿಯಂತಹ ಹೆಸರು ಆಗಿರಬೇಕು. ಅಂತಹ ಹೆಸರನ್ನು ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನು ದೊಡ್ಡ ಮಟ್ಟದಲ್ಲಿ RSS ಈಗ ಮಾಡ್ತಾ ಇದೆ. ಆ ಹೆಸರೇನೆ ದೇವೇಂದ್ರ ಫಡ್ನವೀಸ್. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಯಾಗಿ ಮೊನ್ನೆ ತಾನೇ ಮತ್ತೆ ಅಧಿಕಾರವನ್ನು ವಹಿಸಿಕೊಂಡಂತಹ ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. RSSನ ದೊಡ್ಡ ಮಟ್ಟದಲ್ಲಿ ಬೆಂಬಲ ಇದೆ, ಬ್ಯಾಕಿಂಗ್ ಇದೆ. ಮೊನ್ನೆ ಮುಖ್ಯಮಂತ್ರಿಯಾಗಿ ಮತ್ತೆ ಅಧಿಕಾರ ಸ್ವೀಕರಿಸಿದ್ದು ಸಹ RSSನ ಒತ್ತಡಕ್ಕೇನೆ. ಯಾಕೆಂದರೆ ಅಮಿತ್ ಶಾಗೆ ಸುತಾರಾಮ್ ಇಷ್ಟ ಇರಲಿಲ್ಲ, ಹೊಸ ಫೇಸ್ ತರಬೇಕು. ಯಾಕೆ ಅಂದರೆ ಇದೇ ಕಾರಣಕ್ಕೆ ಫಡ್ನವೀಸ್ಗೆ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ, ಫಡ್ನವೀಸ್ ಈಗ ಕೇವಲ 54 ವರ್ಷದ ವ್ಯಕ್ತಿ, ವಯಸ್ಸು ಇರುತ್ತೆ. ಮೋದಿಯ ನಂತರ ಅಮಿತ್ ಶಾ ಆ ಕುರ್ಚಿಯಲ್ಲಿ ಕೂರಬೇಕು, ಪ್ರೈಮ್ ಮಿನಿಸ್ಟರ್ ಕುರ್ಚಿಯಲ್ಲಿ ಕೂರಬೇಕು ಅನ್ನೋದಕ್ಕೆ ಅಡ್ಡಿ ಮಾಡಬಹುದಾದ, ಕಾಂಪಿಟೇಷನ್ ಒಡ್ಡಬಹುದಾದಂತಹ ಏಜು ಇದೆ, ಪಾಪ್ಯುಲಾರಿಟಿನೂ ಇರುತ್ತೆ. ಮತ್ತು 5 ವರ್ಷ ಈಗೇನಾದರೂ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ವಹಿಸ್ಕೊಂಡ್ಬಿಟ್ರೆ ಇನ್ನಷ್ಟು ಶಕ್ತಿಯನ್ನು ಪಡ್ಕೊಂಡ್ಬಿಡ್ತಾರೆ, ಪಕ್ಷದಲ್ಲಿ ಹಿಡಿತವನ್ನು ಸಾಧಿಸ್ಕೊಳ್ತಾರೆ. ಇನ್ನೊಂದು ಕಡೆ ಜನರಲ್ಲೂ ಸಹ ಅಥವಾ BJP ಬೆಂಬಲಿಗರಲ್ಲಿ ಒಂದಷ್ಟು ಏನಾದರೂ ಗಟ್ಟಿಯಾದಂತಹ ಮನಸ್ಸಿನ ಒಳಗೆ ಗಟ್ಟಿಯಾಗಿ ನೆಲೆಯೂರಿಬಿಟ್ರೆ ನನ್ನ ಕುರ್ಚಿಗೆ ಕಂಟಕ ಅಂತ ಅಮಿತ್ ಶಾ ಪ್ರಯತ್ನ ಪಟ್ಟರು ಫಡ್ನವೀಸರನ್ನು ಸೈಡ್ಗೆ ಹಾಕೋದಕ್ಕೆ. ಹಾಗಾಗಿ 13 ದಿನ
13 ದಿನ ಆಯಿತು. ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಸ್ಪಷ್ಟ ಬಹುಮತ, ಬರೀ ಬಹುಮತ ಅಲ್ಲ, ಭರ್ಜರಿ ಬಹುಮತ ಬಂದ ನಂತರವೂ ಸಹ 13 ದಿನ ಸಮಯ ಹಿಡಿತು ಅಲ್ಲಿ ಮುಖ್ಯಮಂತ್ರಿ ಆಯ್ಕೆ ಮಾಡೋದಕ್ಕೆ, ಫಡ್ನವೀಸ್ ಹೆಸರನ್ನು ಘೋಷಣೆ ಮಾಡೋದಕ್ಕೆ. ಕೇವಲ 8% ಇರುವಂತಹ ಬ್ರಾಹ್ಮಣ ಸಮುದಾಯ ಮಹಾರಾಷ್ಟ್ರದಲ್ಲಿ 92% ಇರುವಂತಹ ಎಲ್ಲ ಸಮುದಾಯಗಳನ್ನು ಪಕ್ಕಕ್ಕೆ ತಳ್ಳಿ, ಅದರಲ್ಲೂ ವಿಶೇಷವಾಗಿ ಮರಾಠ ಸಮುದಾಯ ಏನಿದೆ 30% ಇರುವಂತಹ ಮರಾಠ ಸಮುದಾಯ ಅದನ್ನು ಪಕ್ಕಕ್ಕೆ ತಳ್ಳಿ 8% ಇರುವಂತಹ ಬ್ರಾಹ್ಮಣ ಸಮುದಾಯದ ಫಡ್ನವೀಸರನ್ನು RSS ತಂದು ಕೂರಿಸ್ತು ಮುಖ್ಯಮಂತ್ರಿಯಾಗಿ. ಅವರ ಉದ್ದೇಶ ಒಂದೇ ಇರೋದು, ಇನ್ನು 4.5 ವರ್ಷದಲ್ಲಿ ಫಡ್ನವೀಸ್ ಇನ್ನಷ್ಟು ಬೆಳೀಬೇಕು, ಇನ್ನಷ್ಟು ಆವರಿಸ್ಕೊಳ್ಳಬೇಕು, ಮೋದಿಯ ನಂತರ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಬರಬೇಕು ಅನ್ನುವಂಥದ್ದು. ಈ ಕಡೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಕನಸು ಸಹ ಕಾಣ್ತಿದ್ದಾರೆ. ಆದರೆ ಯೋಗಿ ಆದಿತ್ಯನಾಥ್ ನಡವಳಿಕೆಗಳು ಹಿಂದುತ್ವ ಅಂತ ಇದ್ದರೂ ಸಹ ಒಳಗೊಳಗೇನೆ ಅಥವಾ ಕೆಲವು ಅವರ ಕ್ರಮಗಳು ಬ್ರಾಹ್ಮಣ ವಿರೋಧಿ ಕ್ರಮಗಳಾಗಿರ್ತವೆ. ಯಾಕಂದರೆ ಅವರು ನಾಥ ಪಂಥದಿಂದ ಬಂದಂಥವರು. ಬ್ರಾಹ್ಮಣ ಸಮುದಾಯವನ್ನು ಉತ್ತರ ಪ್ರದೇಶದಲ್ಲಿ ಎಲ್ಲಿಡಬೇಕು ಅಲ್ಲಿ ಇಡುವಂತಹ ಪ್ರಯತ್ನವನ್ನು ಆದಿತ್ಯನಾಥ್ ದೊಡ್ಡ ಮಟ್ಟದಲ್ಲೇ ಮಾಡ್ತಿದ್ದಾರೆ. ತಮ್ಮ ಸಮುದಾಯವಾದ ಠಾಕೂರ್ ಸಮುದಾಯವನ್ನು ಯಾವ ರೀತಿ ಅವರು ಎಲ್ಲಿ ಹೇಗೆ ಮೇಲಕ್ಕೆ ಎತ್ತಬೇಕು ಆ ರೀತಿ ಎತ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಅಧಿಕಾರ, ಎಲ್ಲ IAS ಆಫೀಸರ್ಗಳು, ಪೊಲೀಸ್ ಆಫೀಸರ್ಗಳು ಎಲ್ಲ ಠಾಕೂರ್ಗಳನ್ನು ತರುವಂತಹ ಪ್ರಯತ್ನದಲ್ಲಿ ಅವರು ಸಫಲರಾಗಿದ್ದಾರೆ, ಕೂರಿಸಿದ್ದಾರೆ. ಈ ವಿಚಾರವಾಗಿ ಒಂದು ಮಟ್ಟಕ್ಕೆ RSSಗೂ ಆದಿತ್ಯನಾಥ್ಗೂ ಸಹ ಒಂದಷ್ಟು ಒಳಗೊಳಗೆ ಗುದ್ದಾಟ ಇದೆ. ಅಮಿತ್ ಶಾಗೂ ಗುದ್ದಾಟ ಇದೆ ಆದಿತ್ಯನಾಥ್ ವಿರುದ್ಧ. ಆದರೆ ಈಗ ಫಡ್ನವೀಸ್ ವಿಚಾರವಾಗಿ, RSSನ ಬ್ರಾಹ್ಮಣ PM ವಿಚಾರವಾಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾ ಒಂದಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ ಅವರೇ ನೆಕ್ಸ್ಟು ನಮ್ಮಿಬ್ಬರಲ್ಲಿ ಒಬ್ಬರಾಗೋಣ, ಯಾಕೆ ಮಧ್ಯದಲ್ಲಿ ಇನ್ನೊಬ್ಬನಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಮನಸ್ಥಿತಿಗೆ ಬರುವ ಅಥವಾ ಒಪ್ಪಂದಕ್ಕೆ ಬರುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಇನ್ನು ಬ್ರಾಹ್ಮಣ ಸಮುದಾಯವನ್ನೇ ಯಾಕೆ ಅಂತಂದರೆ RSS ಹುಟ್ಟಿರೋದೇ ಅದಕ್ಕೇನೆ, RSS ಬಂದಿರೋದೇ ಅದಕ್ಕೇನೆ. ಈ ದೇಶದಲ್ಲಿ ಒಂದು ಎಲ್ಲರಿಗೂ ಸಮಾನ ಹಕ್ಕುಗಳಿರುವಂತಹ, ಅವಕಾಶಗಳಿರುವಂತಹ ಸಂವಿಧಾನ ಬರುತ್ತೆ ಅಂದಾಗ RSS ಆಗಲಿ, ವಿಶ್ವ ಹಿಂದೂ ಪರಿಷತ್ ಆಗಿರಲಿಲ್ಲ, ಆದರೆ ಹಿಂದೂ ಮಹಾಸಭಾ ಇತ್ತು, ಎಲ್ಲವೂ ಸಹ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ವು, ಪ್ರತಿರೋಧ ಒಡ್ಡಿದ್ವು. ಸಂಸತ್ತಿನ ಎದುರುಗಡೆ ಒಳಗಡೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಒಪ್ಪಿಸ್ತಾ ಇದ್ದರೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ, ಚರ್ಚೆ ಮಾಡ್ತಾ, ಸಂವಿಧಾನವನ್ನು ಅಲ್ಲಿ ಜಾರಿ ಮಾಡುವಂತಹ ಪ್ರಕ್ರಿಯೆಯನ್ನು ತೋರಿಸ್ತಾ ಇದ್ದರೆ, ಹೊರಗೆ ಪೆಂಡಾಲ್ ಹಾಕ್ಕೊಂಡು ಹಿಂದೂ ಮಹಾಸಭಾದವರು ಸ್ಪೀಕರ್ ಹಾಕ್ಕೊಂಡು ಮೈಕ್ ಇಟ್ಕೊಂಡು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾಯಿದ್ರು, ಅಂಬೇಡ್ಕರ್ಗೆ ಬೆದರಿಕೆಗಳನ್ನು ಹಾಕ್ತಾಯಿದ್ರು. ಮತ್ತು ಅವರು ನಮ್ಮ ಅನಾದಿ ಕಾಲದ ಸಿಸ್ಟಮ್ ಏನಿದೆ, ಜಾತಿ ವ್ಯವಸ್ಥೆಯ ಸಿಸ್ಟಮ್ ಏನಿದೆ, ಮನುಸ್ಮೃತಿ ಏನಿದೆ, ಅದನ್ನೇ ನಾವು ಫಾಲೋ ಮಾಡೋದು, ಈ ಸಂವಿಧಾನವನ್ನು ನಾವು ಒಪ್ಪೋದೇ ಇಲ್ಲ ಅಂತ ಅವತ್ತು ಮಾಡಿದರು. ಯಾವ ಮಟ್ಟಕ್ಕೆ ಅಂದರೆ RSS ಈ ದೇಶದ ಬಾವುಟವನ್ನು ಒಪ್ಕೊಂಡಿರಲಿಲ್ಲ. ಈ ದೇಶದ ಬಾವುಟ ಅನಾದಿ ಕಾಲದಿಂದಲೂ ಭಗವಧ್ವಜನೇ, ಅದೇ ಇರಬೇಕು ದೇಶದ ಧ್ವಜ ಅಂತ ಹಠ ಹಿಡಿದು ಸುಮಾರು ಸ್ವಾತಂತ್ರ್ಯ ಬಂದು 52 ವರ್ಷಗಳ ಕಾಲ, 52 ವರ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 52 ವರ್ಷದವರೆಗೆ RSS ಕಚೇರಿಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿರಲಿಲ್ಲ. ಅವರು ಹಾರಿಸೇ ಇರಲಿಲ್ಲ. ಇಂಡಿಪೆಂಡೆನ್ಸ್ ಡೇನು ಅವರು ಭಗವಧ್ವಜೆಯನ್ನು ಹಾರಿಸ್ತಾ ಇದ್ರು RSSನವರು. ಅದು ಅವರ ಓಪನ್ ಸಿದ್ಧಾಂತ, ಅದು ಓಪನ್ ಆಗಿ ಹೇಳಿದ್ದಾರೆ. ಆದರೆ ಬೇರೆ ದಾರಿ ಇಲ್ಲದೆ ಪರಿಸ್ಥಿತಿಗಳು ಬಿಗಡಾಯಿಸ್ತಾ ಇದ್ದಾವೆ, ನಾವು ಪಟ್ಟು ಹಿಡಿದು ಕೂತ್ರೆ ನಮ್ಮ ಆಟಗಳು ನಡೆಯಲ್ಲ ಅನ್ನುವಂತಹ ಆತಂಕದಲ್ಲಿ 52 ವರ್ಷಗಳ ನಂತರ ಒಂದು ಪ್ರಯತ್ನ ಮಾಡಿದ್ರು. ಆಗ ವಿಧಿ ಇಲ್ಲದೇನೆ ಭಾರತದ ಬಾವುಟವನ್ನು ಈ ನಡುವೆ ಆರಿಸೋದಕ್ಕೆ ಶುರು ಮಾಡಿದ್ದಾರೆ RSS ಅವರು. ಸೊ ಎಲ್ಲ ಹಿನ್ನೆಲೆಯಲ್ಲಿ RSSನ ಫೈನಲ್ ಟಾರ್ಗೆಟ್ ಇರುವಂತಹದ್ದು ಈ ದೇಶದ ಆಡಳಿತವನ್ನು ಬ್ರಾಹ್ಮಣ ವರ್ಗಕ್ಕೆ ವರ್ಗಾಯಿಸುವಂತಹ ಕೆಲಸ ಆಗಬೇಕು. ಬೇರೆ ಎಲ್ಲರೂ ಸಹ ಏನು ಮನುಸ್ಮೃತಿಯಲ್ಲಿ ಹೇಳ್ಕೊಂಡು ಬಂದಿದೆ, ಭಾರತದ ಪುರಾಣಗಳಲ್ಲಿ ಏನು ಹೇಳ್ಕೊಂಡು ಬಂದಿದೆ, ಬೇರೆಲ್ಲ ಸಮುದಾಯಗಳು ಬ್ರಾಹ್ಮಣರ ಸೇವೆಗಾಗಿ ಹುಟ್ಟಿರುವಂತಹ ಸಮುದಾಯಗಳು, ಅವರು ಸೇವೆ ಮಾಡಿಕೊಂಡಿರಬೇಕು, ಇವರು ಸೇವೆ ಮಾಡಿಸ್ಕೊಳ್ತಿರಬೇಕು. ಹಾಗಾಗಿ ಭಾರತದ ಪ್ರಧಾನಿ ಹುದ್ದೆಯನ್ನು ಮೊದಲು ರಾಜಕೀಯವಾಗಿ ಹಿಡಿತವನ್ನು ಸಾಧಿಸೋದಕ್ಕೆ, ತಾವು ಹುಟ್ಟಾಕದಂತಹ BJP ರಾಜಕೀಯವಾಗಿ ಇಡೀ ದೇಶದ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಏನು ಬೇಕೋ ಅಂತಹ ಕೆಲಸಗಳನ್ನು ಮಾಡ್ಕೊಂಡು ಬಂದರು. ನರೇಂದ್ರ ಮೋದಿ ಅಂತ ಶೂದ್ರರನ್ನು ಮುಂದೆ ಬಿಟ್ಟು ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡ್ರು. ಈಗ ಅಧಿಕಾರ ಕೈಯಲ್ಲಿದೆ, ಅದನ್ನು ನಿಧಾನಕ್ಕೆ ಶಿಫ್ಟ್ ಮಾಡಬೇಕು, ತಮ್ಮ ಮೂಲ ಉದ್ದೇಶವಾದಂತಹ ಬ್ರಾಹ್ಮಣ ವ್ಯಕ್ತಿಗೆ ಅದನ್ನು ವರ್ಗಾಯಿಸಬೇಕು ಅನ್ನುವಂಥದ್ದು ಈಗ ಅವರಿಗೆ ಒಂದು
ಪಕ್ವವಾದಂತಹ ಕಾಲ. ಅದಕ್ಕೆ ಬೇಕಾದ ತಯಾರಿಯಾಗಿ ಫಡ್ನವೀಸ್ ಅವರಿಗೆ ಒಂದು ದೊಡ್ಡ ಆಪರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಹಿಂದುತ್ವದ ಪಡೆಗಳ ನಡುವೆ, ಹಿಂದುತ್ವದ ಹೆಸರಿನಲ್ಲಿ ಓಟ್ ಹಾಕುವಂಥವರ ನಡುವೆ ಫಡ್ನವೀಸನ್ನು ಇನ್ಮೇಲೆ ಮೆರೆಸುವಂತಹ ಕೆಲಸಗಳಾಗ್ತವೆ. ಹೇಗೆ ನರೇಂದ್ರ ಮೋದಿ ಅವರನ್ನು 2012ರಿಂದ ಸ್ಟಾರ್ಟ್ ಮಾಡಿ 2014ರ ಚುನಾವಣೆ ಸಂದರ್ಭಕ್ಕೆ ಮೋದಿ ಬಿಟ್ಟರೆ ದೇಶಕ್ಕೆ ಬೇರೆ ಯಾರೂ ಲಾಯಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಮಾಡಿಟ್ಟಿದ್ರು, ಅದೇ ರೀತಿ ಈಗ ಫಡ್ನವೀಸನ್ನು ಮುಂದಿನ 4 ವರ್ಷಗಳಲ್ಲಿ ಅವರನ್ನು ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. 2029ರ ಚುನಾವಣೆ ಸಂದರ್ಭಕ್ಕೆ ಫಡ್ನವೀಸನ್ನು ಫೇಸ್ ಆಫ್ ದಿ BJP ಅಂತ ಮಾಡಿ ಅಭ್ಯರ್ಥಿಯನ್ನಾಗಿ ಮಾಡಿ, ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿಯನ್ನಾಗಿ ಮಾಡಿ ಅದಕ್ಕೆ ಅಲ್ಲಿ ಒಂದು ತಿಲಾಂಜಲಿಯನ್ನು ಇಡುವ ಕೆಲಸ ಮಾಡ್ತಾರೆ. ಅದಕ್ಕೆ ಅವರು ಕೊಡುವಂತಹ ಕಾರಣಗಳೇ ಬೇರೆ ಇರ್ತವೆ. ಈ ಶೂದ್ರ ಸಮುದಾಯದ ಅಥವಾ ಬೇರೆ ಸಮುದಾಯಗಳು, ಬ್ರಾಹ್ಮಣೇತರ ಸಮುದಾಯಗಳೇನಿದ್ದಾವೆ, SC STಗಳೇನಿದ್ದಾರೆ, ಅವರೆಲ್ರಿಗೂ ಸಹ ಅವರು ಕನ್ವಿನ್ಸ್ ಮಾಡೋದು ಹೇಗಿರುತ್ತೆ ಅಂತಂದರೆ, ಆದಿತ್ಯನಾಥ್ ನೋಡಿ, ನಾನು ಹೇಳ್ತಾ ಇರೋದು BJP ಸಪೋರ್ಟರ್ಸ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅಂತ. ಆದಿತ್ಯನಾಥ್ ಮಾಡಿ ಅನ್ನೋರಿಗೆ ಆದಿತ್ಯನಾಥನ ಮಾಡ್ಬೋದು, ಆದರೆ ವಿದೇಶಾಂಗ ವ್ಯವಹಾರಗಳನ್ನು ಅವರು ನಿಭಾಯಿಸೋದಕ್ಕೆ ಅವರು ಆಗಲ್ಲ, ಅವರ ಪೋಷಾಕಿಂದ ಹಿಡಿದು ಅವರ ಭಾಷೆ ಎಲ್ಲವೂ ಸಹ ಅಡ್ಡಿಯಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಮಿತ್ ಶಾ ಕಡೆ ಬೆಟ್ಟು ಮಾಡಿ ತೋರಿಸ್ತಾರೆ. ಅಮಿತ್ ಶಾ ಇಲ್ಲಿಯವರೆಗೆ ಒಂದೇ ಒಂದು ವಿದೇಶ ಪ್ರವಾಸವನ್ನು ಸಹ ಮಾಡಿಲ್ಲ, ಅವರಿಗೆ ಇಂಗ್ಲೀಷ್ ಸುತಾರಾಮ್ ಬರೋದಿಲ್ಲ, ವಿದೇಶಾಂಗ ವ್ಯವಹಾರಗಳನ್ನಾಗಲಿ ಬೇರೆ ದೇಶಗಳಿಗೆ ಹೋಗಿ ಒಂದು ಇಮೇಜನ್ನು ಬಿಲ್ಡ್ ಮಾಡೋದಾಗಲಿ ಅಮಿತ್ ಶಾಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಫಡ್ನವೀಸನ್ನು ನಿಲ್ಲಿಸಿ ಬೇರೆ ಯಾರ ಮಾತು ಕೇಳಬೇಡಿ, ಇಲ್ಲಿ ಜಾತಿ ಲೆಕ್ಕನೇ ಇಲ್ಲ, ನಾವು ಅದ್ರ ಬಗ್ಗೆ ನೋಡ್ತಾ ಇಲ್ಲ. ಫಡ್ನವೀಸ್ ಫಾರಿನ್ ರಿಟರ್ನ್, ವಿದೇಶಗಳಲ್ಲಿ ಲಾ ಓದಿರುವಂತಹ ವ್ಯಕ್ತಿ, ಇಂಗ್ಲೀಷನ್ನು ಪಟ ಅಂತ ಮಾತಾಡುವಂತಹ ವ್ಯಕ್ತಿ, ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಯಾಗಿ ಇಷ್ಟೆಲ್ಲ ಮಾಡಿರುವಂತಹ ವ್ಯಕ್ತಿ. BJPಯಲ್ಲೂ ಸಹ ಪೂರ್ತಿ ಬೆಂಬಲ ಇದೆ, ಹಾಗಾಗಿ ಇವರನ್ನು ಅಭ್ಯರ್ಥಿಯಾಗಿ ಮಾಡ್ತಿದ್ದೀವಿ ಅಂತ ಅವರಿಗೂ ಸಹ ತಲೆ ಸವರಿ ಬಿಟ್ಬಿಡ್ತಾರೆ. ಇದು ಸದ್ಯಕ್ಕೆ RSSನ ಮೂಲಗಳಿಂದಲೇ ಬರ್ತಿರುವಂತಹ ವಿಚಾರಗಳು. ಹೇಗಾದರೂ ಮಾಡಿ 2029ಕ್ಕೆ ಭಾರತಕ್ಕೆ ಬ್ರಾಹ್ಮಣ ವ್ಯಕ್ತಿಯನ್ನು ಪ್ರಧಾನಿ ಮಾಡಬೇಕು ಅನ್ನೋದು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.